ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ಲು ಮತ್ತು ಥಂಬ್ನೈಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊತಾ ಇದ್ದೀನಿ, ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂಥೇಳಿ. ಹೌದು, ಅದೇನಪ್ಪ ಅಂದರೆ ಯೂಟ್ಯೂಬಲ್ಲಿ ಫ್ರೀ ಕಾಪಿರೈಟ್ ಮ್ಯೂಸಿಕ್ಸ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನೀವು ಮಾಡೋವಂಥ ವೀಡಿಯೋಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತಿರಾ ಗೊತ್ತಾ, ಸೊ ಅದಕ್ಕೆ ಫ್ರೀ ಕಾಪಿರೈಟ್ ಇದ್ರೇ ನಿಮ್ಮ ಒಂದು ವೀಡಿಯೋಗೆ ತೊಂದರೆ ಆಗೋಲ್ಲ. ಇಲ್ಲಾಂದರೆ ಏನಾದರೂ ಬೇರೆ ಮ್ಯೂಸಿಕ್ನ ನೀವು ಹಾಕಿದ್ರೆ ನಿಮ್ಮ ಒಂದು ವೀಡಿಯೋಗೆ ಕಾಪಿರೈಟ್ ಸ್ಟ್ರೈಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಫ್ರೀ ಕಾಪಿರೈಟ್ ಮ್ಯೂಸಿಕ್ಸ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ, ಹಾಗಂದರೆ ಅರ್ಥ ಆಗುತ್ತೆ. ಅದು ಎಲ್ಲೂ ಸಿಗಲ್ಲ, ಸಿಂಪಲ್ ನಿಮ್ಮ ಒಂದು ಚಾನಲಲ್ಲೇ ಸಿಗುತ್ತೆ. ಎಲ್ಲಿ ಅಂತ ಹೇಳಿ ಇವಾಗ ನಾನು ತೋರಿಸ್ತೀನಿ ನೋಡಿ. ನೀವೇನು ಮಾಡಬೇಕಾಗಿಲ್ಲ, ಸಿಂಪಲ್ಲು ಕ್ರೋಮ್ ಓಪನ್ ಮಾಡಿಬಿಟ್ಟು ಕ್ರೋಮ್ ಹತ್ರ ನೀವು studio.youtube.com ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿರಿ. ನಾನು ನನ್ನ ಒಂದು ಚಾನಲ್ ಡ್ಯಾಶ್ಬೋರ್ಡ್ನ ಬುಕ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೂ ಕೂಡ ಒಂದು ಸಿಂಪಲ್ ಸಜೆಷನ್ ಅಂದರೆ ನೀವು ಕೂಡ ಬುಕ್ ಮಾರ್ಕ್ ಮಾಡಿ ಇಟ್ಕೊಂಡಿರಿ. ಏನಕ್ಕಂದರೆ ಸಮ್ ಟೈಮ್ ಗೂಗಲಿಂದ ಲಾಗಿನ್ ಆಗಲ್ಲ, ಅದು ಎರರ್ ಬರ್ತಾ ಇರುತ್ತೆ. ಸೊ ಈ ಥರ ಬುಕ್ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಡೈರೆಕ್ಟಾಗಿ ನಿಮ್ಮ ಒಂದು ಚಾನಲ್ಗೆ ರಿಫ್ಲೆಕ್ಟ್ ಆಗುತ್ತೆ, ಅಲ್ಲೇ ಲಾಗಿನ್ ಆಗುತ್ತೆ. ಇಲ್ಲಿ ನೋಡಿ ಮೇಲ್ಗಡೆ ಇಲ್ಲಿ ಅಡ್ರೆಸ್ ಇದೆ studio.youtube.com ಅಂತ ಹೇಳಿ. ನೀವೇನು ಮಾಡಬೇಕಾಗಿಲ್ಲ, ಸಿಂಪಲ್ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ನಿಮ್ಮ ಒಂದು ಚಾನಲ್ ಇಂಟರ್ಫೇಸ್ ಇದು, ಓಕೆನಾ. ಸೊ ನೀವು ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ಇಷ್ಟೆಲ್ಲ ಆಪ್ಷನ್ ಇದೆ ಗೊತ್ತಾ, ಕಂಟೆಂಟು, ಸೊ ಅರ್ನು, ಕಸ್ಟಮೈಸು, ಇಲ್ಲಿ ಲಾಸ್ಟಲ್ಲಿ ನೋಡಿ ಕಸ್ಟಮೈಸ್ ಕೆಳಗಡೆ ಆಡಿಯೋ ಲೈಬ್ರರಿ ಅಂತ ಇದೆ. ಸೊ ಆಡಿಯೋ ಲೈಬ್ರರಿ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಪೇಜ್ ಲೋಡ್ ತೊಗೊಂಡು ಇಲ್ಲಿ ಕೆಲವು ಮ್ಯೂಸಿಕ್ಗಳು ರಿಫ್ಲೆಕ್ಟ್ ಆಗ್ತವೆ. ಇಲ್ಲಿ ನೋಡಿ, ಇಲ್ಲಿ ಇಷ್ಟೊಂದು ಮ್ಯೂಸಿಕ್ಗಳು ಬಂತು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಈ ಫಸ್ಟ್ ಒಂದು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಸೊ ಓಕೆನಾ, ಇದು ಒಂದು ಮ್ಯೂಸಿಕ್ಕು. ಇಲ್ಲಿ ಹೀಗೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದಂದರೆ, ಸೊ ಈ ಥರ ಒಂದು ರೈಟ್ ಸೈಡ್ ಹೇಳ್ಕೊಂಡ್ರಲ್ಲಿ ಆ್ಯಡೆಡ್ ಪಕ್ಕದಲ್ಲಿ ಡೌನ್ಲೋಡ್ ಅಂತ ಬರುತ್ತೆ ನೋಡಿ. ಸೊ ಡೌನ್ಲೋಡ್ ಮೇಲೆ ಹೀಗೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಸಾಂಗ್ ಅಥವಾ ಮ್ಯೂಸಿಕ್ ಏನಿದೆ ಅದು ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಡ್ಯೂರೇಷನ್ ಸಮೇತ ಕೊಟ್ಟಿದ್ದಾರೆ ನೋಡಿ, ಈ ಒಂದು ಸಾಂಗು ಮ್ಯೂಸಿಕ್ಕು ಇಷ್ಟು ನಿಮಿಷ ಇದೆ ಅಂತ ಹೇಳಿ. ಇಲ್ಲಿ ನೀವು ಡೌನ್ಲೋಡ್ ಸೆಲೆಕ್ಟ್ ಮಾಡಿರಲ್ಲ ಸಾಂಗು, ಆ ಸಾಂಗ್ ಸೆಲೆಕ್ಟ್ ಮಾಡದೇ ಇದ್ದರೆ ಮುಂಚೆ ಯಾವತ್ತು ಅಪ್ಲೋಡ್ ಮಾಡಿದ್ದಾರೆ ಅಂದರೆ ಯಾವ ಒಂದು ಮಂತಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂಥೇಳಿ ಈ ಥರ ಒಂದು ಡೇಟ್ ಇರುತ್ತೆ. ಅಲ್ಲಿ ಜಾನ್ವರಿ 2024, ಡಿಸೆಂಬರ್ 2023 ಈ ಥರ ಎಲ್ಲ ಇದೆಯಲ್ಲ, ಸೊ ಆ ಥರ ಒಂದು ಡೇಟ್ ಇರುತ್ತೆ. ಇಲ್ಲಿ ನೀವು ಮತ್ತೆ ಮ್ಯೂಸಿಕ್ನ ಹೇಗೆ ಈಸಿಯಾಗಿ ಸರ್ಚ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದು ಫಿಲ್ಟರ್ ಬಟನ್ಸ್ ಕಾಣ್ತಿದೆ ಗೊತ್ತಾ, ಇಲ್ಲಿ ನೋಡಿ ಫಿಲ್ಟರ್ ಟ್ಯಾಬ್ ಇದೆ. ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಸರ್ಚ್ ಆಪ್ಷನಲ್ಲಿ ನೋಡಿ ಟ್ರ್ಯಾಕ್ ಮೂಲಕ ಅಥವಾ ಜನರಲ್ ಮೂಲಕ, ಮೂಡ್ ಮೂಲಕ, ಆರ್ಟಿಸ್ಟ್ ನೇಮ್ ಮೂಲಕ, ಡ್ಯೂರೇಷನ್ ಮೂಲಕ ನೀವು ನಿಮಗೆ ಯಾವ ಒಂದು ಸಾಂಗ್ಸ್ನ ಬೇಕು ಅದನ್ನ ಫಿಲ್ಟ್ರ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ಮೂಡ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ಇವಾಗ ನಿಮ್ಮ ಒಂದು ಮೂಡ್ ಯಾವ ಥರ ಇದೆ, ಹ್ಯಾಪಿ ಇದೆಯಾ, ಸೊ ಹ್ಯಾಪಿ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಕೊಡಿ. ಇಲ್ಲಿ ನೋಡಿ ನಾನಿವಾಗ ಹ್ಯಾಪಿ ಮೋಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಸಾಂಗ್ ರಾಗ ಪಹಡಿ ಅಂತ ಇದೆಯಲ್ಲ, ಅದನ್ನ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ ಅಲ್ವಾ. ಸೊ ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ ನಿಮ್ಮೆಲ್ಲರಿಗೂ. ರಾಗ ಪಹಡಿ ಏನಿದೆ ಅದು ಹ್ಯಾಪಿ ಮೋಡಲ್ಲಿದೆ. ಸೊ ನೀವು ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಈ ಒಂದು ಸಾಂಗು ಡೌನ್ಲೋಡ್ ಆಗುತ್ತೆ. ಸೊ ನೀವೇನು ಮಾಡ್ಬೇಕಂದ್ರೆ ಸೇಮ್ ಒಂದು ಈ ಥರ ಒಂದು ಸಾಂಗ್ಗಳನ್ನ ನೀವು ಹುಡುಕೊಂಡು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದಕ್ಕಿಲ್ಲಿ ನೋಡಿ ಸೇಮ್ ರಿಲೇಟೆಡ್ ಸಾಂಗು ಇಲ್ಲಿ ಇನ್ನೊಂದು ತೋರಿಸ್ತಾ ಇದೆ, ರಾಗ ಹಂಸಧ್ವನಿ ಅಂತ ಹೇಳಿ. ಸೊ ಇದನ್ನು ಕೂಡ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ನಿಮಗೆ ಏನಾದರೂ ಇಷ್ಟ ಆದರೆ ಈ ಸಾಂಗ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ವಾವ್, ಸಖತ್ತಾಗಿದೆ ಅಲ್ಲ. ಇನ್ಸ್ಪಿರೇಷನಲ್ ವೀಡಿಯೋಸ್ಗಾಗಲಿ, ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಲಿ ಈ ಥರ ಒಂದು ಸಾಂಗ್ ಹಾಕಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಎರಡು ಸಾಂಗ್ಗಳನ್ನ ನಿಮಗೆ ನಾನು ರೆಕಮೆಂಡ್ ಮಾಡ್ತೀನಿ ನೋಡಿ. ನಾನು ಕೂಡ ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಈ ಥರ ಒಂದು ಸಾಂಗ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ಕ್ರೆಡಿಟ್ಸ್ ಕೊಡೋ ಅಂಥ ಅವಶ್ಯಕತೆಯೂ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಮಾಹಿತಿ. ನಿಮಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.